ಎಲ್ಲರಿಗೂ ನಮಸ್ಕಾರ. ನಮ್ಮ ಆರೋಗ್ಯ ಇರುವುದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ತಯಾರಿಸುವಂತಹ ಅಡುಗೆಯಿಂದಲೇ ನಮ್ಮ ಕುಟುಂಬದ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡ್ಕೋಬೋದು. ಈಗ ನಾನಿವತ್ತು ಡ್ರೈ ಫ್ರೂಟ್ಸ್ ಹಾಗೂ ಎಲ್ಲ ಸೀಡ್ಸ್ಗಳ ಒಂದು ಜ್ಯೂಸನ್ನು, ಆರೋಗ್ಯಕರವಾದಂಥ ಜ್ಯೂಸನ್ನು ಹೇಗೆ ತಯಾರು ಮಾಡೋದು ಅಂತ ತಮಗೆಲ್ಲ ತಿಳಿಸ್ತಾ ಇದ್ದೀನಿ. ಈಗ ಇದು ಡ್ರೈ ಫ್ರೂಟ್ಸ್ ಹಾಗೂ ಎಲ್ಲ ಬೀಜಗಳ ಸೀಡ್ಸ್ಗಳ ಒಂದು ಜ್ಯೂಸ್. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ನಾನು ಎಲ್ಲ ರೀತಿಯ ಮಿಕ್ಸ್ ಸೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಎಷ್ಟು ಅವೈಲಬಲ್ ಇರುತ್ತೋ ಅಷ್ಟು ಸೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಆಮೇಲೆ ಗೋಡಂಬಿ, ಒಂದು 10 ಗೋಡಂಬಿ ಆದರೆ ಒಂದು 4 ಗ್ಲಾಸ್ ಜ್ಯೂಸ್ ಆಗುತ್ತೆ. ಆಮೇಲೆ ಬಾದಾಮಿ, ಒಂದು 10 ಬಾದಾಮಿನ ತೊಗೋಬೇಕು. ಆಮೇಲೆ ಒಂದು 10 ಪಿಸ್ತಾ ಎಲ್ಲ ಡ್ರೈ ಫ್ರೂಟ್ಸು. ಆಮೇಲೆ ಅಂಜೂರ, ಒಂದು 2 ಅಂಜೂರ ಆದರೆ ತೊಗೊಂಡ್ರೆ ಸಾಕು. ಆಮೇಲೆ ವಾಲ್ನಟ್ಟು, ಒಂದು 2 ಅಥವಾ ಒಂದು 3 ವಾಲ್ನಟ್ಟು, ಒಂದು 4 ಅಕ್ರೋಟು, ಒಂದು ಇಷ್ಟು ಬಣ್ಣ ದ್ರಾಕ್ಷಿ. ಇದನ್ನು ರಾತ್ರಿ ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ನೆನೆಸಿಡಬೇಕು. ಇದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ನಾವು ಖರ್ಜೂರ, ಸಿಯಾ ಸೀಡ್ಸ್ನು ಕೂಡ ಸಪ್ರೇಟಾಗಿ ನೆನೆಯಿಟ್ರೆ ಚೆನ್ನಾಗಿರುತ್ತೆ. ಸಿಯಾ ಸೀಡ್ಸ್ ಆಮೇಲೆ ಇದನ್ನು ರಾತ್ರಿ ನೆನೆಸಿಡಬೇಕು. ಈಗ ಸಿಯಾ ಸೀಡ್ಸನ್ನು ಮಕ್ಕಳು ಕೆಲವೊಂದು ಹಾಗೆ ಕುಡಿತಾರೆ. ಮಿಕ್ಸಲ್ಲಿ ಜ್ಯೂಸ್ ಮಾಡ್ಬೋದು ಅಥವಾ ಮಿಕ್ಸರ್ನೂ ಕೂಡ ಹಾಕ್ಬೋದು. ಈ ರೀತಿ ಇದು ರಾತ್ರಿ ಎಲ್ಲ ಎಷ್ಟು ಚೆನ್ನಾಗಿ ನೆನೆದಿದೆ ನೋಡಿ. ನಾವು ಒಂದು ಬಾದಾಮಿ ಸಿಪ್ಪೆಯನ್ನು ತಕ್ಕೋಬೇಕು. ಆಮೇಲೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಖರ್ಜೂರವನ್ನು, ಆಮೇಲೆ ಬಿಡಿಸಿದ ಬಾದಾಮಿಯನ್ನು, ಆಮೇಲೆ ಎಲ್ಲ ನೆನೆಸಿಟ್ಟಂತಹ ಸೀಡ್ಸ್ಗಳನ್ನು, ಡ್ರೈ ಫ್ರೂಟ್ಸ್ಗಳನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ನಾವು ನೀರು ಹಾಕಲಾರ್ದೆ ರುಬ್ಕೋಬೇಕು. ಆಮೇಲೆ ನಾನು ನೆನೆಸಿಟ್ಟಂಥ ನೀರನ್ನೇ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಆರೋಗ್ಯಕರವಾಗಿದೆ ಇರೋದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸರ್ ಜಾರ್ ಹಾಕ್ಕೊಂಡು ಆಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ಹಾಲು ಹಾಕ್ಕೋಬೇಕು. ಫಸ್ಟಿಗೆ ಹಾಗೆ ರುಬ್ಕೋಬೇಕು. ಆಮೇಲೆ ಹಾಲು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಈ ಸಿಯಾ ಸೀಡ್ಸನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈ ರೀತಿ ಒಂದು ಆರೋಗ್ಯಕರವಾದಂಥ ಜ್ಯೂಸ್ ತಯಾರಾಗಿದೆ. ಇದು ತುಂಬ ಆರೋಗ್ಯಕರ, ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಈ ಕೆಲವೊಂದು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ, ಅದಕ್ಕೋಸ್ಕರ ಇದೊಂದು ರೆಸಿಪಿ. ಎಲ್ಲರಿಗೂ ಧನ್ಯವಾದಗಳು.